ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು 6ನೇ ತರಗತಿ ಭಾಗ 2ರ ಗಣಿತ ಅಧ್ಯಾಯ 7 ಭಿನ್ನ ರಾಶಿಗಳು ಈ ಪಾಠದ ಪೇಜ್ ನಂಬರ್ 23, 24 ಮತ್ತು 26ರಲ್ಲಿರುವಂತಹ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ಲೆಕ್ಕಾಚಾರ ಮಾಡಿ. ಇಲ್ಲಿ ಬಿಟ್ಟ ಸ್ಥಳಗಳನ್ನು ಭಿನ್ನ ರಾಶಿಗಳಿಂದ ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಮೊದಲನೇ ಪ್ರಶ್ನೆ, 3 ಸೀಬೆ ಹಣ್ಣುಗಳ ಒಟ್ಟು ತೂಕ 1 kg. ಇಲ್ಲಿ 3 ಹಣ್ಣುಗಳು 1 kg ಆಗಿದೆ. ಅವುಗಳು ಸರಿಸುಮಾರು ಒಂದೇ ಗಾತ್ರದಲ್ಲಿದ್ದರೆ, ಅಂದರೆ ಪ್ರತಿಯೊಂದು ಹಣ್ಣುಗಳು ಸಹ ಒಂದೇ ಗಾತ್ರದಲ್ಲಿದೆ. ಹಾಗಾದರೆ ಪ್ರತಿ ಸೀಬೆ ಹಣ್ಣಿನ ಸರಿಸುಮಾರು ತೂಕ ಡ್ಯಾಶ್ kg ಆಗಿರುತ್ತೆ. ಇಲ್ಲಿ ಇರುವಂಥ ಹಣ್ಣುಗಳೆಷ್ಟು? 3. ಹೌದಾ? ಒಟ್ಟು ಹಣ್ಣುಗಳು 3. ಅದರಲ್ಲಿ ಪ್ರತಿ ಸೀಬೆಹಣ್ಣು, ಪ್ರತಿ ಅಂದರೆ ಪ್ರತಿ ಒಂದರದು, ಈಚ್ ಅಂದರೆ ಒಂದು ಹಣ್ಣಿನ ಸರಿಸುಮಾರು ತೂಕ ಅಂತ ಕೇಳಿದ್ದಾರೆ. ಸೊ ಈ 3ರಲ್ಲಿ ಒಂದು ಹಣ್ಣು, ಸೊ ಅದು 3ನೇ 1 ಅಥವಾ 1/3 kg ಆಗಿರುತ್ತದೆ. ಎರಡನೇ ಪ್ರಶ್ನೆ, ಒಬ್ಬ ಸಗಟು ವ್ಯಾಪಾರಿ 1 kg ಅಕ್ಕಿಯನ್ನು ಸಮ ತೂಕದ 4 ಪೊಟ್ಟಣಗಳಲ್ಲಿ ಕಟ್ಟಿದ್ದಾನೆ. ಪ್ರತಿ ಪೊಟ್ಟಣದ ತೂಕ ಡ್ಯಾಶ್ kg ಆಗಿರುತ್ತದೆ. ಅಂದರೆ 1 kg ಅಕ್ಕಿಯನ್ನು ಒಬ್ಬ ವ್ಯಾಪಾರಿ ಏನು ಮಾಡ್ತಾನೆ, 1 kg ಅಕ್ಕಿಯನ್ನು 4 ಭಾಗಗಳಾಗಿ ಡಿವೈಡ್ ಮಾಡಿದ್ದಾನೆ. ಹಾಗಾದರೆ ಪ್ರತಿ ಅಂದರೆ ಒಂದು ಪೊಟ್ಟಣದ ತೂಕ ಎಷ್ಟು ಅಂತ ಕೇಳಿದ್ದಾನೆ. ಸೊ ಒಟ್ಟು ಪೊಟ್ಟಣಗಳು 4, ಅದರಲ್ಲಿ 1, ಸೊ 1/4 kg ಆಗಿರುತ್ತದೆ ಅಥವಾ 4ನೇ 1 kg ಆಗಿರುತ್ತದೆ. ಮೂರನೇ ಪ್ರಶ್ನೆ, 4 ಸ್ನೇಹಿತರು 3 ಲೋಟ ಕಬ್ಬಿನ ರಸವನ್ನು ತೆಗೆದುಕೊಂಡು ಅದನ್ನು ತಮ್ಮಲ್ಲಿ ಸಮವಾಗಿ ಹಂಚಿಕೊಂಡರು. ಪ್ರತಿಯೊಬ್ಬರು ಡ್ಯಾಶ್ ಲೋಟ ಕಬ್ಬಿನ ರಸ ಸೇವಿಸಿದರು. ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ? 4 ಜನ. 4. ಸೊ ಎಷ್ಟು ಲೋಟ ಕಬ್ಬಿನ ಹಾಲು? 3 ಲೋಟ ಕಬ್ಬಿನ ಹಾಲು. ಆ 3 ಲೋಟ ಕಬ್ಬಿನ ಹಾಲನ್ನು 4 ಜನ ಸಮನಾಗಿ ಹಂಚ್ಕೊಳ್ತಾರೆ. ಹಾಗಾದರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಇರುವಂಥ ಫ್ರೆಂಡ್ಸ್ ಎಷ್ಟು? ನಾವು ಯಾವಾಗಲೂ ಭಿನ್ನ ರಾಶಿಯನ್ನು ಟೋಟಲ್, ಆ ಟೋಟಲನ್ನು ನಾವು ಕೆಳಗೆ ಹಚ್ತೀವಿ, ಅದರಲ್ಲಿ ತೆಗೆದುಕೊಂಡಿರುವಂಥ ಭಾಗಗಳನ್ನು ಮೇಲೆ ಹಚ್ತೀವಿ. ಸೊ ಹಾಗಾಗಿ ಇಲ್ಲಿ ಒಟ್ಟು ಎಷ್ಟು ಜನ? 4 ಜನ. ಅದರಲ್ಲಿ ಎಷ್ಟು ಲೋಟ ಕಬ್ಬಿನ ಹಾಲು? 3. ಸೊ ಹಾಗಾಗಿ 3/4 ಆಗತ್ತೆ. ಸೊ ನಾವು ಮುಂದಿನ ಪೇಜ್ಗೆ ಹೋಗೋಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ. 4ನೇ ಪ್ರಶ್ನೆ, ಒಂದು ದೊಡ್ಡ ಮೀನು 1/2 kg ತೂಗುತ್ತದೆ. 1/2 ಅಂದರೆ 2ರಲ್ಲಿ 1 ಅಂದರೆ ಇದು ಅರ್ಧ kg ತೂಗುತ್ತದೆ. ಒಂದು ಚಿಕ್ಕ ಮೀನು 4ನೇ 1 kg ಅಥವಾ 1/4 kg ಅಂದರೆ ಇದು 1/4 kg ತೂಗುತ್ತದೆ. ಒಂದು ಮೀನು ಅರ್ಧ kg, ಇನ್ನೊಂದು ಮೀನು 1/4 kg. ಹಾಗಾದರೆ 2 ಮೀನು ಒಟ್ಟಾಗಿ ಡ್ಯಾಶ್ kg ತೂಗುತ್ತದೆ. ಒಂದು ಮೀನು ಎಷ್ಟಿದೆ? ಅರ್ಧ kg. ಇನ್ನೊಂದು ಮೀನು 1/4 kg. ಹಾಗಾದರೆ ಎಷ್ಟಾಗುತ್ತೆ, ಟೋಟಲ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಇದು 3/4 ಆಗುತ್ತೆ. ಹೇಗೆ ಅಂತ ಇಲ್ಲಿ ಲೆಕ್ಕ ಮಾಡಿ ನೋಡೋಣ. ಇಲ್ಲಿ ನೀವು ಈ ರೀತಿ ಲೆಕ್ಕ ಮಾಡಬೇಕಾಗತ್ತೆ. ಹೇಗೆ ಅಂದರೆ ಒಂದು ಮೀನು ಅರ್ಧ kg, ಇನ್ನೊಂದು ಮೀನು 1/4 kg. ಇಲ್ಲಿ ಛೇದಗಳು ಬೇರೆ ಬೇರೆ ಇದೆ. 2 ಮತ್ತು 4 ಈ ಎರಡೂ ಛೇದಗಳು ಬೇರೆ ಬೇರೆ ಇದ್ದಾಗ ನಾವು ಈ ರೀತಿ ಲಸ ತೆಗೆದುಕೊಂಡು ಮಾಡ್ತೀವಿ. ಛೇದ ಒಂದರದು 2, ಇನ್ನೊಂದರದು 4. ಈ ರೀತಿ ನಾವು ಲಸವನ್ನು ತೆಗಿಬೇಕು. 2 1 2, 2 2 4, 2 1 2 1 2. ಇವೆರಡನ್ನು ನಾವು ಏನು ಮಾಡಬೇಕಾಗತ್ತೆ? ಗುಣಿಸ್ಬೇಕು. ಸೊ 2 2 4, ಲಸ ಎಷ್ಟು ಬಂತು ನಮಗೆ? 4. ಈಗ ಇಲ್ಲಿ ನಾವು ಈ ಛೇದಗಳನ್ನು ಸಮ ಮಾಡಬೇಕಾದ್ರೆ ಲಸ ಎಷ್ಟು ಬಂದಿದೆ, ಛೇದ ಕೂಡ ಅಷ್ಟೇ ಬರಬೇಕು. ಇಲ್ಲಿ ಮೊದಲನೇ ಸಂಖ್ಯೆ ಇಲ್ಲಿ ನೋಡಿ,
1/2 ಇದೆ. ಇಲ್ಲಿ ಛೇದದಲ್ಲಿ 2 ಇರೋದ್ರಿಂದ ನಮಗೆ ಲಸ ಎಷ್ಟು ಬರಬೇಕು? 4. ಇಲ್ಲಿ 2 ಇದೆ. ಹಾಗಾದರೆ ಈ 2ಕ್ಕೆ ಎಷ್ಟರಿಂದ ಗುಣಿಸಿದರೆ 4 ಬರುತ್ತೆ? 2ರಿಂದ. ಹೌದು. ಸೊ 2 2 4 ಬರುತ್ತೆ. ಹಾಗಾದರೆ ಈ 2ನ್ನು ನಾವು ಅಂಶ ಮತ್ತು ಛೇದ ಎರಡಕ್ಕೂ ಗುಣಿಸ್ಬೇಕು. ಅಂದರೆ ಇಲ್ಲಿ ಮೇಲೆ ಮತ್ತು ಕೆಳಗೆ ಎರಡಕ್ಕೂ ಗುಣಿಸ್ಬೇಕು. ಇಲ್ಲಿ ಗುಣಿಸುವಂಥ ಅಗತ್ಯ ಇಲ್ಲ. ಯಾಕೆ ಅಂದರೆ ಇಲ್ಲಿ ಛೇದ ಆಲ್ರೆಡಿ 4 ಇದೆ. ಸೊ ಇಲ್ಲೇನಾಗುತ್ತೆ? 1 2 2, 2 2 4. ಈ ಭಾಗ 1/4 ಹಾಗೇ ಇರುತ್ತೆ. ಇವಾಗ ಇಲ್ಲಿ ನಮಗೆ ಛೇದ ಸಮ ಆಯಿತು. ಎಷ್ಟು? 4. ಹಾಗಾದರೆ ಈ ಮೇಲಿನ ಅಂಶಗಳನ್ನು ಕೂಡಿಸ್ಕೊಳ್ಳೋಣ. 2 + 1 3. ಹಾಗಾದರೆ ಉತ್ತರ ಎಷ್ಟಿದೆ? 3/4. ಹಾಗಾದರೆ ನಮ್ಮ ಉತ್ತರ ಸರಿ ಇದೆ ಅಲ್ವಾ? 3/4 kg ತೂಗುತ್ತಂದರೆ 3/4 kg. ಅರ್ಧ kg 1/4 kg ಸೇರಿ 3/4 kg ಆಗುತ್ತೆ. ಇಲ್ಲಿ ನೋಡಿ, ಹಿಂದಿನ ಕಾಲದಿಂದಲೂ ಅಥವಾ ಈಗಲೂ ಸಹ ನಾವು ಕಾಲು, ಇಲ್ಲಿ ನೋಡಿ 1/2, 3/4, 1/4, ಅರ್ಧ, 2/2, 3/2 ಈ ರೀತಿ ನಮ್ಮ ದೈನಂದಿನ ಜೀವನದಲ್ಲಿ ಎವ್ರಿಡೇ ಲೈಫಲ್ಲಿ ನಾವು ಬಳಸ್ತಾನೆ ಇದ್ದೀವಿ. ಸೊ ಇಲ್ಲಿ ಇದು 1/2. 1/2 ಅಂದರೆ ಅರ್ಧ. ಸೊ 1/2 ಅಂದರೆ 1/2. 3/4 3/4. 1/4 ಅಂದರೆ ಇದು 1/4 kg. ಇದು 1/2 ಅರ್ಧ kg. 1/4 1/4 kg. 2 ಅರ್ಧ ಅಂದರೆ 2/2. ಸೊ ಇಲ್ಲಿ 5ನೇ ಪ್ರಶ್ನೆ ಏನಿದೆ, ಮುಂದಿನ ಖಾಲಿ ಬಾಕ್ಸ್ನಲ್ಲಿ ಈ ಭಿನ್ನರಾಶಿ ಪದಗಳನ್ನು ಗಾತ್ರದ ಆಧಾರದಲ್ಲಿ ಕನಿಷ್ಠದಿಂದ ಗರಿಷ್ಠಕ್ಕೆ ಜೋಡಿಸಿ ಅಂತ ಹೇಳಿದ್ದಾರೆ. ಮೊದಲು ನೀವು ಕಾಲು ಅಂದರೆ 1/4, ಅರ್ಧ 1/2 ಈ ರೀತಿಯನ್ನು ತಿಳ್ಕೊಂಡು ಇದನ್ನು ಈ ರೀತಿ ಕನಿಷ್ಠದಿಂದ ಗರಿಷ್ಠಕ್ಕೆ ನೀವು ಈ ರೀತಿ ಬರಿತಾ ಹೋಗಿ. ಇದು ಕಾಲು ಅತಿ ಚಿಕ್ಕದು, ಅರ್ಧ ಅದಕ್ಕಿಂತ ಚೂರು ದೊಡ್ಡದು. ಇದು 3/4 ಅಂದರೆ 3/4, 1/4, 1/2, ಇದು 2/2. ಹೀಗೆ ನಾವು ಕನಿಷ್ಠದಿಂದ ಗರಿಷ್ಠಕ್ಕೆ ಈ ರೀತಿ ಜೋಡಿಸಬಹುದು. ಇಲ್ಲಿ ನೋಡಿ, ಇದು ಒಂದು ಪೂರ್ಣ ಚಿಕ್ಕಿ. ಈ ಚಿಕ್ಕಿಯನ್ನು ಇಲ್ಲಿ 4 ಭಾಗ ಮಾಡಿದ್ದಾರೆ ಹೀಗೆ. ಆದ್ದರಿಂದ ಇಲ್ಲಿ ಟೋಟಲ್ ಭಾಗಗಳು 4, ಅದರಲ್ಲಿ ಒಂದು ಬೇರೆ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು 4ನೆಯ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ಚಿಕ್ಕಿಯನ್ನು 6 ಭಾಗ ಮಾಡಿದ್ದಾರೆ. ಅದರಲ್ಲಿ ಒಂದು ಭಾಗ ನಾವು ತಗೊಂಡ್ರೆ ಅದು 6ನೆಯ 1. ಈ ಚಿಕ್ಕಿಯನ್ನು ಈ ರೀತಿ ನೋಡಿ ಅಡ್ಡಲಾಗಿ ಕತ್ತರಿಸಿ ಇದನ್ನು 6 ಸಮ ಭಾಗ ಮಾಡಿದ್ದಾರೆ. ಅದರಲ್ಲಿ ಒಂದು ಭಾಗವನ್ನು ತೆಗೆದಾಗ 6ರಲ್ಲಿ 1 ಭಾಗ. ಸೊ ಪೇಜ್ ನಂಬರ್ 26. ಇದು ಇಲ್ಲಿ ನೋಡಿ, ಈ ಚಿಕ್ಕಿಯನ್ನು ಈ ರೀತಿ ನಾವು ಕತ್ತರಿಸಿದಾಗ, ಅಂದರೆ ಈ ರೀತಿ ಕತ್ತರಿಸಿದಾಗ ಇದರಲ್ಲಿ 24 ಚಿಕ್ಕಿಗಳಿದ್ದಾವೆ. ಎಷ್ಟು? 24. ವಿಡಿಯೋವನ್ನು ಪಾಸ್ ಮಾಡಿ ಎಣಿಸ್ಕೊಳ್ಳಿ. ಇಲ್ಲಿ 24 ಭಾಗಗಳಿದ್ದಾವೆ. ಹೀಗೆ ನಾವು ಇಲ್ಲಿ ಲೆಕ್ಕಾಚಾರ ಮಾಡಿ ಅಂತ ಕೊಟ್ಟಿದ್ದಾರೆ ಪೇಜ್ ನಂಬರ್ 26ರಲ್ಲಿ. ಒಂದು ಪೂರ್ಣ ಚಿಕ್ಕಿಯ ಬೇರೆ ಬೇರೆ ಭಿನ್ನಾಂಶ ಭಾಗಗಳನ್ನು ಮುಂದಿನ ಚಿತ್ರಗಳು ತೋರಿಸುತ್ತಿವೆ. ಪ್ರತಿ ತುಣುಕು ಪೂರ್ಣ ಚಿಕ್ಕಿಯ ಎಷ್ಟು ಭಾಗವಾಗಿದೆ? ಇದು ನೋಡಿ, 1/12, 12ನೆಯ 1, ಇದು 1/4, C 1/8, D 1/6, E 1/8, F 1/8, G 24/1. ಅಂದರೆ ಇಲ್ಲಿ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ಎಷ್ಟು ಭಾಗ? 24 ಭಾಗಗಳಿದ್ದಾವೆ. ಸೊ ಇದು ಕೂಡ 1/24. ಸೊ ನಾವು ಮುಂದಿನ ಪೇಜಿನ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು.